ಹಾಯ್ ಎಲ್ಲರೂ ಹೇಗಿದ್ದೀರಾ? ಸೊ ಈಗ ನಮ್ಮ ರೋಜನು ಮತ್ತು ಮಾನ್ವಿಕು ಹಾಸ್ಪಿಟಲಿಂದ ಬಂದಿದ್ದಾರೆ. ನೋಡೋಣ ಅವ್ನಿಗೆ ಏನು ಹೇಳಿದ್ರಿಗೆಲ್ಲ ಕೇಳ್ಕೊಂಡು ಹಾಗೆ ಇವತ್ತೊಂದು ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರೆಸಿಪಿ ಅಂದರೆ ತೋರಿಸ್ತೀನಿ ನಿಮಗೆ ಏನಂತಂದು ಹೇಳ್ಬಿಟ್ಟು, ಅಂದರೆ ನಮ್ಮ ಸೈಡ್ ಯಾವ ರೀತಿ ಮಾಡ್ತೀವೋ ಆ ಸ್ಟೈಲಲ್ಲಿ ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಈಗ ಫಸ್ಟ್ ನಾವು ಅಮ್ಮರ ಮನೆ ಹತ್ರ ಹೋಗ್ಬಿಟ್ಟು ಮಾನ್ವಿಕನ ವಿಚಾರಿಸ್ಕೊಂಡು ಬಂದು ಆಮೇಲೆ ಕೆಲಸ ಶುರು ಮಾಡ್ಕೊಳ್ಳೋಣ. ಸೊ ಬನ್ನಿ ಈಗ ನಾವು ಅಮ್ಮರ ಮನೆ ಹತ್ರ ಹೋಗೋಣ. ನೋಡಿ, ಈ ಗಿಡಕ್ಕೇನೋ ಒಂದು ಕಾಯಿಲೆ ಬಂದುಬಿಟ್ಟಿದೆ. ಅವಾಗ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬಿಡೋದು ಹೂವು. ಈಗೆಲ್ಲ ನೋಡಿ, ಇಲ್ಲೇ ಮಧ್ಯದಲ್ಲೇ ಈ ಥರ ಎಲ್ಲ ಒಂಥರ ಹುಳ ಎಲ್ಲ ಹಿಡಿದ್ಬಿಟ್ಟು ಈ ಥರ ಆಗ್ತಾಯಿದೆ. ಎಲ್ಲ ಗಿಡಕ್ಕೂ ಒಂದೊಂದು ಕಾಯಿಲೆ ಅನ್ನೋದು ಬರುತ್ತೆ. ಮತ್ತು ಯಾವಾಗ ಚೆನ್ನಾಗಿ ಮಳೆ ಬಂದು ಇದೆಲ್ಲ ಉದುರೋಗುತ್ತೋ ಸೊ ಅವಾಗ ಚೆನ್ನಾಗಿ ಬರುತ್ತೆ. ಇದು ಹೋಗೋ ದಾರಿಯಿಂದ ನಾವು ಅಮ್ಮ ಗೋಡೆ ಪಕ್ಕನೇ ಹಾಕಿದ್ದಾರೆ. ಸೊ ಅದಕ್ಕೆ ತೋರಿಸ್ದೆ. ಅದು ಚೆನ್ನಾಗಿಲ್ಲ. ಇದೊಂದು ಎಳ್ಳೆ ಗಿಡ ನೋಡಿ, ಇದು ಅಷ್ಟೇನೆ. ಎಲ್ಲಿ ಬಾ, ಮಾನ್ವಿ ಕೊಳಗ ಇದ್ದಾನೆ. ಏನ್ ಮಾಡ್ತಿದ್ದಾನೆ ಅಲ್ಲಿ? ನೋಡ್ ಬಾರಪ್ಪ, ಮದ್ವೆ ಗಂಡು ನಡ್ದಂಗೆ ನಡೀತದೆ ನಗ್ರೂಗೆ. ಚೆನ್ನಾಗಿ ಲಾಲಿಪಾಪ್ಗಳು ನಿಪ್ಪಟ್ಟು. ಇನ್ನ ಯಾತ್ರ ತಿಂಬೋದು ಚಾಕ್ಲೇಟ್. ಅವು ತಿನ್ನ ಜ್ವರ ಬರಲ್ಲ. ನೋಡು, ಮೈ ಸುಡ್ತಾ ಇದ್ದಂಗೆ. ಎಲ್ಲಿ ಯಾರ್ದು? ಈ ಅಪ್ಪಂದೇನಾ? ಹಬ್ಬ ಮೊಬೈಲು ಸುಡ್ತಾ ಇತ್ತಿನ. ಬಿಡ ಕೈ ಹಂಗೆ ಹಿಡ್ಕೊಬಿಡ. ಈ ಕೈ ಈ ಅಪ್ಪ ಏನ್ ಚಪಾತಿ ಪಾರು ನೋಡ್ರಿ, ಪಾರು ಆಗ ಅಲ್ಲೇ ಸ್ವಲ್ಪ ತ್ಯಾಂಗಾವೆ. ಸುಮ್ಮನೆ ಮೊಬೈಲ್, ಅದು ಹಳೆ ಮೊಬೈಲ್. ಚಪಾತಿಗೆ ಮಾಡ್ತೀವಿ ತಿಂತಾನಂತ. ಬಿಡ್ರಿ, ಇದು ಹ್ಯಾಂಗಾಗೈತೆ ಬೇಡ ತೆಗಿತ್ರಿ. ಇಲ್ಲಿ ಚಪಾತಿ ನಮ್ಮ ಪಾರು ರೆಡಿ ಆಗಿದ್ದಾಳೆ. ಏನಾದ್ರು ಇಡ್ತಾರೆ ಸ್ವಲ್ಪ ಪಾರನ್ ತೋರ್ಸಪ್ಪ. ನೀರು ಇವತ್ತು ನಾನು ಹೇಳಿದೆ ಬಂಗಾರಮ್ಮ ನೀನು ನೋಡಿ. ಬೆಳ್ಳಗಾಗಿತ್ತು ನಮ್ಮ ಪಾರು. ಮಸಿ ಎಲ್ಲ ಮತ್ತೆ ನಿಮ್ಮ ತಗೊಳ್ದ ಮಸಿ ಎಲ್ಲ ಬಳ್ಕೊಂಡಿತ್ತು. ಮಸಿ ಒಲೆನೂ ಹಚ್ಚಿಲ್ಲ. ಮತ್ತೆ ಎಲ್ಲೇದ ಸುಮ್ಮನೆ ತಲೆಗೆ ಕಿವಿಗೆಲ್ಲ ಮಸಿ ರಾತ್ರಿ ಅಲ್ಲಿ ಅವರು ಮೀನ್ ಸುಟ್ಟಿದ್ರಲ್ಲ ಅಲ್ಲಿ ಹೇಳು. ಬರ್ಲಾ? ಓಕೆ ಬಾಯ್. ನಾನು ಯಾತ ಒಂದು ಮಾಡ್ತೀನಿ, ಬರ್ರಿ ತಿಮ್ಮಂಗ. ಆಮೇಲೆ ಗೊತ್ತೇನ? ಸರಿನಪ್ಪ, ಹೋಗ್ತೀನಿ ನಾನು. ಅದಷ್ಟೇ ಬಿಡಿ, ಹಂಗಾಗೈತೆ ಹಳೆ ಮೊಬೈಲ್. ಕಟ್ ಮಾಡಿಲ್ಲ ಅಂದ್ರೆ ಇಂಜೆಕ್ಷನ್ ಹಾಕ್ಬಿಡ ಕೈಯಾಗೆ. ಬೇಡ ಬಾ, ಹೋಗನ್ ಬರ. ಬಾ ಬಾ ಬಾ. ನಮ್ಮನೆ ಹತ್ರ ಅದ ಇವಾಗ. ಭೂಮಿಗೆ ಹಾಕಿ ಅಂತ ವಾಚಿಪುಟ್ಟಿ. ಓಕೆ, ರೆಸಿಪಿ ಅಂತ ಹೇಳಿದ್ನಲ್ಲ ನೋಡಿ. ಹೀರೆಕಾಯಲ್ಲಿ ಬೋಂಡ ಮಾಡೋಣ ಅಂತ. ಸೊ ಹೀರೆಕಾಯಿ ಬಜ್ಜಿನೂ ಅಂತಾರೆ, ಬೋಂಡನೂ ಅಂತಾರೆ. ಸೊ ಇದರಿಂದ ನಾವು ಯಾವ ರೀತಿ ಮಾಡ್ತೀವಿ ನಮ್ಮ ಹಳ್ಳಿ ಸೈಡ್ ಅನ್ನೋದು ಶೇರ್ ಮಾಡ್ಕೊಂತೀನಿ ಇವತ್ತು. ಸೊ ಕೊಡಪ್ಪ, ಫಸ್ಟ್ ಈ ತಿಗಡೆ ಎಲ್ಲ ತೆಗೆದು ಬಿಡೋಣ. ಮೇಲ್ಗಡೆ ಇರೋದೆಲ್ಲ ಇದು ಈ ಚೂಪ್ಗಿರುತ್ತಲ್ಲ, ಇದು ತಿಂದರೆ ಹಂಗೆ ಬಾಯಿಗೆ ಒಂಥರ ಸಿಗುತ್ತೆ, ಗಟ್ಟಿ ನಾರ್ ಥರ.
ಇದನ್ನು ತೆಗಿಬೇಕು ಫಸ್ಟು. ಅರ್ಥ ಆಯ್ತೇನ್ರಿ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ? ಚಿಕ್ಕ ಯಜಮಾನ್ರಿ ಇವರು ಮಾನ್ವಿಕ್ ಅವರು. ಇಲ್ಲ ನೋಡು, ಆ ನಾರೆಲ್ಲ ತೆಗಿಬೇಕು ಆ ಥರದ್ದು. ಇದು ಚಿಕ್ಕದಾಗಿ ಕಟ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ಇದು ರೌಂಡ್ ಥರ ಬಜ್ಜಿಗೆ ಅಂದ್ರೆ ಬೋರ್ಡ್ಗೆ ತಗೋಬೇಕಲ್ಲ. ಸೊ ಹಂಗಾಗಿ ಇದೇ ಥರನೇ ಇರಬೇಕು, ಇದರಲ್ಲೇ ಚೆಕ್ಕೋಬೇಕು ಅಷ್ಟೇ. ಇದನ್ನು ಫಸ್ಟ್ ಎಲ್ಲ ತೆಗೆದ್ಬಿಟ್ಟು ಈ ಥರ ಚೆಕ್ಕೊಬಿಡ್ತೀನಿ. ತೆಗಿದೇನೆ ಮಾಡ್ಬೋದು, ಏನಂದ್ರೆ ಅದು ಮುಂಚೆಯಿಂದ ಈ ರೀತಿ ತೆಗೆದು ಅಭ್ಯಾಸ. ಇಲ್ಲಾಂದ್ರೆ ಇದು ನಾರ್ ಥರ ಸಿಗುತ್ತೆ ತಿನ್ಬೇಕಾದ್ರೆ ಅಷ್ಟೇ. ಮತ್ತು ಅವಾಗ ಉಗಿಯೋದಕ್ಕಿಂತಲೂ ಇವಾಗ ನೀಟಾಗಿ ತೆಗೆದುಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇಡಪ್ಪ. ನೋಡಿ ಅಲ್ಲಿ ಕಂಫರ್ಟ್ ಆಗಿರ್ಲಿಲ್ಲ, ಯಾಕಂದ್ರೆ ಇವರೆಲ್ಲ ಇದ್ರಲ್ಲ, ಕೊಂಡಸ್ಕೊಂಡು ಕೆಲಸ ಮಾಡೋಣ ಅಂತ ಇಲ್ಲಿ ಕೂತ್ಕೊಂಡು ನೀಟಾಗೆಲ್ಲ ತಿಗಡೆಲ್ಲ ತೆಗೆದಿದ್ದೀನಿ. ಸೊ ಈಗ ರೌಂಡ್ ಆಗಿ ಕಟ್ ಮಾಡ್ಕೋಬೇಕು. ಸೊ ಒಳಗಡೆ ಇರೋದೆಲ್ಲ ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿ ಎಂತೀರಾ? ಹೀರೆಕಾಯಿ ಬೋಂಡ ಹಚ್ಚಿ ಮಾನ್ವಿಕಾ. ಈಗ ಇದ್ರೊಳಗಡೆ ಇರೋದು ಸ್ವಲ್ಪ ತೆಗೆದು ಬಿಡ್ಬೇಕು. ಹಿಂಗೆ ಅಷ್ಟೇ, ದೊಡ್ಡದು ಹಿಂಗೆ. ನೋಡಿ ಇದ್ರಲ್ಲಿ ಬೀಜ ಇದ್ವು, ಅದ್ ಮಾತ್ರ ಈ ತರ ತೆಗೆದು ಒಳಗಡೆ ಬೀಜ ಅವೆಲ್ಲ ತೆಗ್ದಿದ್ದೀನಿ. ಸೊ ಎಳೆದೆಲ್ಲ ಹಂಗೆ ಇಟ್ಟಿದ್ದೀನಿ ನೋಡಿ. ಸೊ ಅದೇ ಪ್ರಕಾರ ಇರಬೇಕು ಅಂತ ನೀವು ಹೇಳಿದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ತುಂಬ ಜನ. ಸೊ ಒಳಗಡೆದೆಲ್ಲ ತೆಗಿಬಾರ್ದು, ಚೆನ್ನಾಗಿರಲ್ಲ ಅಂತಂದು ಹೇಳಿದ್ದೀರಾ. ಸೊ ಪ್ರೋಟೀನ್ ಎಲ್ಲ ಅಲ್ಲೇ ಹೋಗುತ್ತೆ, ಮತ್ತೆ ನೀವು ಇದೆಲ್ಲ ತೆಗೆದಾಕ್ಬಿಟ್ಟು ಇದೊಂದು ತಿಂದ್ರೆ ಏನು ಸಿಗುತ್ತೆ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ಇದರಲ್ಲಿರೋ ಬಲ್ತಿರೋ ಬೀಜ ಎಲ್ಲ ತೆಗ್ದಿದ್ದೀನಿ. ಸೊ ಎಳೆದೆಲ್ಲ ನೋಡಿ ಅದೇ ರೀತಿ ಹಾಕಿದ್ದೀನಿ. ಸೊ ಇದೆಲ್ಲ ಬಜ್ಜಿ ಮಾಡಿದ್ಮೇಲೆ ಮಾಡ್ತಾನೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಏನು ಬಜ್ಜಿ ಅಂತ. ನೋಡಿ ಇದು ಬೋಂಡ, ಹೀರೆಕಾಯಿ ಬೋಂಡ ಮಾಡೋದಕ್ಕೆ ಹಿಟ್ಟು ಈ ರೀತಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಅರ್ಧ kg ಅಷ್ಟು ತಗೊಂಡಿದ್ದೀನಿ. ನೀಟಾಗಿ ಆ ರೀತಿ ಜರಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಏನಾದರೂ ಕಸ ಕಡ್ಡಿ ಹುಳ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಅಷ್ಟೇ. ಸೊ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಈ ಥರ ಒರಟೊಟ್ಟಾಗಿ ತರ್ತರಿಯಾಗಿ ಕುಟ್ಕೊಂಡಿದ್ದೀನಿ ಕುಟ್ಟಕಲ್ಲಲ್ಲಿ. ಸೊ ಇದನ್ನು ಹಾಕ್ತಾ ಇದ್ದೀನಿ, ಜೀರಿಗೆ ಪುಡಿ. ಆಮೇಲೆ ಒಂದು ಸ್ವಲ್ಪ ಇದು ಅಡುಗೆ ಸೋಡಾ. ನೋಡಿ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಸೊ ನಾನು ಹಾಕ್ತಾ ಇದ್ದೀನಿ ಖಾರವಾಗಿ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು. ಇನ್ನೊಂದು ಸ್ವಲ್ಪ ಕಡಿಮೆ ಆಗಿದೆ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಕಲಸಿದ್ಮೇಲೂ ಬೇಕಾದ್ರೆ ಟೇಸ್ಟ್ ನೋಡಿದ್ಮೇಲೆ ಹಾಕ್ಕೊಬೋದೇಂಟು ಉಪ್ಪು. ಸೊ ಈಗ ಸ್ವಲ್ಪ ನೀರು ಹಾಕ್ಕೊಂಡು, ಆಮೇಲೆ ಒಂದೇ ಸಲ ಹಾಕ್ಕೊಳ್ಳೋದು ಬೇಡ, ತೆಳವಾಗ್ಬಿಟ್ರೆ ಮತ್ತೆ ಬಜ್ಜಿ ಹಾಕಕ್ಕೆ ಬರಲ್ಲ. ಸೊ ಈ ಥರ ನೀಟಾಗಿ ಕಲಿಸ್ಕೋಬೇಕು. ಇದು ಕಲಸೋದೆಲ್ಲ ನಾನು ನೋಡ್ತಾ ಇದ್ರೆ ನಮ್ಮಮ್ಮ ಮಾಡ್ತಾ ಇದ್ರಲ್ಲ, ಅದು ನೆನಪಾಯ್ತು ನನಗೆ. ಈ ರೀತಿ ನಾವೇನಾದರೂ ಬಜ್ಜಿ ಬೋಂಡ ಆ ರೀತಿ ಮಾಡ್ಬೇಕಂದ್ರೆ ನಮ್ಮಮ್ಮ, ಸೊ ನಾವು ಪಕ್ಕನೇ ಮಾನ್ವಿಕು ಲಾಸ್ಯ ಯಾವ ರೀತಿ ಕೂತಿರ್ತಾರೋ ಆ ರೀತಿ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಸೊ ಅದು ಒಂದು ಸಾರಿ ಹಾಕ್ಬಿಟ್ಟು ಅದೆಲ್ಲ ಮಾಡೋವರೆಗೂ, ಸೊ ಅದು ರೆಡಿ ಮಾಡಿ ನಮಗೆ ತಿನ್ನಕ್ಕೆ ಕೊಡೋವರೆಗೂ ನಮ್ಮಮ್ಮನ ಹತ್ರ ಆ ಕಡೆ ಈ ಕಡೆ ಇಬ್ಬರು ಕೂತಿರೋರು, ನಮ್ಮ ತಮ್ಮದಿರು ನಾನು 3 ಜನ ಕೂತಿರೋರು, ಎದ್ದೋಗ್ತಾ ಇರಲಿಲ್ಲ. ಸೊ ಅದೆಲ್ಲ ನೆನಪಾಯಿತು. ನಿಜ ಆಗಿನ ದಿನಗಳೇ ತುಂಬ ಚೆನ್ನಾಗಿರುತ್ತೆ, ತುಂಬ ನೆಮ್ಮದಿಯಿಂದ ಏನು ಚಿಂತೆ ಇಲ್ಲದೆ ಇರುವಂಥ ದಿನಗಳಂದರೆ ನಮ್ಮ ಬಾಲ್ಯದ ದಿನಗಳು. ಸೊ ಇದು ನೋಡ್ತಾ ಇದ್ದರೆ ದೋಸೆ ಮಾಡಬೇಕಾದ್ರೂ ಅಷ್ಟೇ, ಮತ್ತು ಈ ರೀತಿ ಏನಾದರೂ ಸ್ಪೆಷಲ್ ಅಡುಗೆ ಮನೆಯಲ್ಲಿ ಒಟ್ಟಿನಲ್ಲಿ ಮಾಡ್ತಾಯಿದ್ರೆ ನಮ್ಮಮ್ಮನ ಬಿಟ್ಟು ಆಚೆ ಹೋಗ್ತಿರಲಿಲ್ಲ ನಾವು. ಸೊ ಒಂದು ಸಾರಿ ನಮಗೆ ಮಾಡಿ ಕೊಡೋವರೆಗೂ ನಮ್ಮಮ್ಮನ ಪಕ್ಕನೇ ಸೀರೆ ಇಟ್ಕೊಂಡು ಕೂತ್ಕೊಳ್ಳೋದು ಆ ಥರ ಮಾಡ್ತಾಯಿದ್ವಿ. ಅದು ನೆನಪಾಯಿತು ನನಗೆ. ಸೊ ಹಾಗೆ ಮಕ್ಕಳು, ಈಗ ನನ್ನ ಮಕ್ಕಳು ಆ ಥರ ಅಲ್ಲ, ಸ್ವಲ್ಪ ಅವಾಯ್ಡೆ ಜಾಸ್ತಿ. ಏನಂದರೆ ಆ ರೀತಿ ಮಾಡೋದು ಅದೆಲ್ಲ ಇದ್ರೂ ಅಷ್ಟಾಗಿ ನನ್ನೇನು ಕಾಡಿಸ್ತಾ ಇರಲಿಲ್ಲ ನನ್ನ ಮಕ್ಕಳು. ಸ್ವಲ್ಪ ಆರಾಮಾಗಿ ಇರೋರು, ಹೇಳಿದ್ರೆ ಆಟ ಆಡ್ಕೊಂಡು ಇರೋರು. ಆದ್ರೂ ಇವನು ಚಿಕ್ಕವನಿದ್ದಾನಲ್ಲ ಅರವಿಂದು, ಅವ್ನು ಭಾಳ ಆಟ ಆಡಿಸಿದ್ದಾನೆ ಹೇಳ್ರಿ ನನ್ನ. ದೊಡ್ಡವನು ಆ ಥರ ಅಲ್ಲ, ಸೈಲೆಂಟ್. ಅವಾಗಲೂ ಅಷ್ಟೇ ಅವನು, ಇವಾಗಲೂ ಅಷ್ಟೇ. ಸೊ ಸೈಲೆಂಟ್ ತುಂಬ. ನಾನೇನು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಗುಣ ಜಾಸ್ತಿ, ಅಂದರೆ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಜಾಸ್ತಿ ಇದೆ ಅವನಿಗೆ, ಒಳ್ಳೆ ಬುದ್ಧಿ. ಅಂದರೆ ಚಿಕ್ಕವನಿಗೇನು ಕೆಟ್ಟ ಬುದ್ಧಿ ಇದೆ ಅಂತಲ್ಲ, ಹಠ ಜಾಸ್ತಿ ಚಿಕ್ಕವನಿಗೆ. ಇವನು ಸ್ವಲ್ಪ ತಾಳ್ಮೆಯಿಂದ ಇರ್ತಾನೆ, ಹಾಗಾಗಿ
ಸೊ ಅದೆಲ್ಲ ನೀಟಾಗಿ ಕಲಿಸ್ಬಿಟ್ಟು ಈಗ ಅದಕ್ಕೆ ಸ್ವಲ್ಪ ಕಾಯಿಸಿರೋ ಅಂಥದ್ದು ಎಣ್ಣೆ ಒಂಚೂರು ಬಿಟ್ಟಿದ್ದೀನಿ. ಸೊ ಈ ರೀತಿ ಹಾಕೋದ್ರಿಂದ ಕಾಯಿಸಿರೋ ಎಣ್ಣೆ ಸ್ವಲ್ಪ ಕ್ರಿಸ್ಪಿಯಾಗಿ ಹಿಟ್ಟಿಟ್ಟಿಲ್ಲದೆ ತುಂಬ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ. ಬಜ್ಜಿ ಆಗಿರ್ಬೋದು, ಬೋಂಡ ಆಗಿರ್ಬೋದು, ಯಾವುದೇ ಆಗಿರಲಿ ಸ್ವಲ್ಪ ಕಾಯಿಸಿರೋ ಎಣ್ಣೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಹಾಕ್ಕೊಂಡೆ. ಸೊ ಈಗ ಅರವಿಂದು ನಿತಿನ್ ಸ್ವಾಮಿ ಮಾಲೆ ಹಾಕಿದ್ದಾರೆ. ಅವ್ರು ಬರಲ್ಲ, ಮನೆಯಲ್ಲೂ ಬರಲ್ಲ, ತಿನ್ನೋದು ಇಲ್ಲ. ಮತ್ತು ಅರವಿಂದು ವೆಯ್ಟ್ ಮಾಡ್ತಾ ಇದ್ದ, ಅಂದರೆ ಹೀರೆಕಾಯಿ ಕಂಡ್ರೆ ಅವನಿಗೆ ಆಗಲ್ವಂತೆ. ಸೊ ಅದಕ್ಕೆ ಇವತ್ತು ಬಜ್ಜಿ ಮಾಡ್ತೀನಿ, ತಿಂದೇ ಇರು ನಿನ್ಗೆ ಐತೆ ಅಂದರೆ ಇಲ್ಲ ನಾನು ತಿನ್ನಲ್ಲ ಅಂದ. ಸರಿ ಆಯಿತು, ಮಾಡಾದಮೇಲೆ ಒಂದು ಟೇಸ್ಟ್ ನೋಡು, ಆಮೇಲೆ ನೀನು ತಿನ್ನಬೇಡ ಅಂತಂದು ಹೇಳಿದೆ. ಹಾಂ ಸರಿ ಆಯಿತು, ನಾನು ಹೀರೆಕಾಯಿ ಅಂತೂ ತಿನ್ನಲ್ಲಪ್ಪ, ಅದನ್ನು ಹೆಂಗೆ ತಿಂತೀರೋ ಅಂತಂದು ಹೇಳ್ತಾ ಇದ್ದ. ಸರಿ ಅಂತಂದು ಹೇಳ್ಬಿಟ್ಟು ನಾನು ಅವನ ಜೊತೆ ಅದೇ ಮಾತಾಡ್ತಾ ಈಗ ಹೀರೆಕಾಯಿ ಎಲ್ಲ ಬಾಣಲಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇನ್ಮೇಲೆ. ಆ ರೀತಿ ಎಲ್ಲ ಫುಲ್ಲು ಟೋಟಲ್ ಹತ್ತಿರ ಮುಳುಗಿಸ್ಬಿಟ್ಟು ಸೊ ಮತ್ತೆ ಎಕ್ಸ್ಟ್ರಾ ಇರೋದು ಆ ಥರ ಅಂದು ಎಣ್ಣೆಗೆ ಹಾಕಬೇಕು. ಭಾಳ ಚೆನ್ನಾಗಿರುತ್ತೆ, ಒಳ್ಳೆ ನಯಸ್ಸಾಗಿ ಎಷ್ಟು ಚೆನ್ನಾಗಿ ಕಜ್ಜಾಯ ಕಣ್ಣಂಗೆ ಕಾಣ್ತಾ ಇರುತ್ತೆ ಕಣ್ಣಿಗೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಹೇಳ್ರಿ. ಸೊ ಹಾಗೆ ಈಗ ಎಲ್ಲ ಅದಕ್ಕೆ ಒಂದು 4-5 ಹಾಕೋಣ ಅಂತಂದು ಫಸ್ಟ್ ಸ್ಟಾರ್ಟಿಂಗೆಲ್ಲ ಒಂದು 4 ಬೇಯಿಸ್ಕೊಳ್ಳೋಣ, ಆಮೇಲೆ ಫುಲ್ಲು ಬಾಣಲಿ ಫುಲ್ ಹಾಕೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಒಂದು 4 ಆ ರೀತಿ ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಮನೆಯಲ್ಲೂ ಇದೇ ಥರನ ಈ ರೀತಿ ಅಡುಗೆಗಳೆಲ್ಲ ಮಾಡ್ತಾಯಿದ್ರೆ ಮಕ್ಕಳು ಆ ರೀತಿ ಅಡುಗೆ ಆಗೋವರೆಗೂ ಸ್ಪೆಷಲ್ ಅಡುಗೆ ನಾನು ಹೇಳ್ತಾ ಇರೋದು, ಈ ರೀತಿ ಬಜ್ಜಿ ಬೋಂಡ ಏನಾದರೂ ಒಂದು ಸ್ಪೆಷಲ್ ಅಡುಗೆ ನಾವು ಮಾಡ್ತೀವಲ್ಲ ಮನೆಯಲ್ಲಿ, ಆ ಟೈಮಲ್ಲಿ ಮಕ್ಕಳು ಹತ್ರನೇ ಇರ್ತಾರ, ಹೋಗ್ದೇನೆ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ. ಸೊ ನಮ್ಮ ಮನೆಯಲ್ಲೇ ಈ ರೀತಿನ ಇಲ್ಲ ಬೇರೆಯವ್ರ ಮನೆಯಲ್ಲೂ ಆ ರೀತಿನ ಅಂತ ಅನಿಸುತ್ತೆ ನನಗೊಂದೊಂದು ಸಾರಿ. ಈಗ ಮಾನ್ವಿಕು ಲಾಸ್ಯ, ಆವಾಗ ನನ್ನ ಮಕ್ಕಳು ಚಿಕ್ಕವನು ಆ ರೀತಿ ಇರೋನು, ದೊಡ್ಡವನೇನು ಇರ್ತಾ ಇರಲಿಲ್ಲ, ಸ್ವಲ್ಪ ಸೈಲೆಂಟ್ ಅಂತ ಹೇಳಿದ್ನಲ್ಲ, ಎಲ್ಲ ಒಂದು ಹತ್ರ ಕೂತಿರೋನು. ಸೊ ಇಲ್ಲ ಅಂದರೆ ದೂರ ನಿಂತಿರೋನು, ಹಂಗೆ ಸ್ವಲ್ಪ ಅವನು ಮುಂಚೆಯಿಂದನೂ ಅದೇ ಥರನೇ. ಹಾಗಾಗಿ ಚಿಕ್ಕವನು ಮಾತ್ರ ಹಿಂದೆನೇ ಇರೋನು. ಈಗ ಮಾನ್ವಿಕು ಮತ್ತು ಲಾಸ್ಯ ಈ ರೀತಿ ಮಾಡ್ತಾರೆ. ಇನ್ನೇನೋ ಫ್ರೈ ಆಯಿತು. ಸೊ ಆಗಲೇ ಟೈಮ್ ಬಂದು ಒಂದು 8 ಗಂಟೆ ರೇಂಜಲ್ಲಿ ಆಗಿತ್ತು. ಇನ್ನೇನೋ ಬೇಗ ಎಲ್ಲ ಫ್ರೈ ಮಾಡಿಬಿಡೋಣ ಅಂದರೆ ಬೇಯಿಸ್ಕೊಬಿಡೋಣ ಎಣ್ಣೆಯಲ್ಲಿ. ಮತ್ತು ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಇರ್ತಾರಲ್ಲ, ಅವ್ರಿಗೂ ಸ್ವಲ್ಪ ಕೊಟ್ಟು ಬಂದರೆ. ಸೊ ನಾನು ಅರ್ಧ kg ಅಷ್ಟು ಏನಕ್ಕೆ ಕಲಿಸಿದೆ ಅಂದರೆ 2 ಮನೆಗೂ ಬೇಕಲ್ಲ, ಹಾಗಾಗಿ ನಾವು ಎಲ್ಲ ಬೆಂದರೆ ಇನ್ನೆಷ್ಟಾಗುತ್ತೆ ಅಂತ ಅರ್ಧ kg ಹಿಟ್ಟಿತ್ತು ತರಿಸಿರೋದು, ಅದನ್ನು ಎಲ್ಲ ನಾನು ಮಿಕ್ಸ್ ಮಾಡಿಬಿಟ್ಟು ಜರಡಿ ಮಾಡಿ ಎಲ್ಲ ಕಲಸಿದ್ದೀನಿ. ಹೀರೆಕಾಯಿನೂ ದಪ್ಪ ಇರೋ 2 ಸಿಕ್ಕಿತ್ತಲ್ಲ, ಹಾಗಾಗಿ ಇನ್ನು ಎಲ್ಲ ಕಂಪ್ಲೀಟಾಗಿ ಆಗುತ್ತೆ ಅಂತ ಕಲಸಿಟ್ಟಿದ್ದೀನಿ. ಈಗ ಇದು ಟೇಸ್ಟ್ ನೋಡೋಕ್ಕೆ ಅಂದರೆ ಉಪ್ಪು ಖಾರ ಎಲ್ಲ ಆಗೈತೋ ಇಲ್ವಾ ಅಂತಂದು ಒಂದು 1 ಇಲ್ಲ 2 ಟೇಸ್ಟ್ ರೀತಿ ಹಾಕಬೇಕಾಗಿತ್ತು. ನಾನು ಮಿಸ್ ಮಾಡ್ಕೊಂಡು 4 ಫ್ರೈ ಮಾಡಿದೆ, ಆದರೆ ಕರೆಕ್ಟಾಗಿ ಆಗಿತ್ತು ಉಪ್ಪು ಖಾರ ಎಲ್ಲ ಸದ್ಯಕ್ಕೆ. ಅದಕ್ಕೋಸ್ಕರ ಅದು ಟೇಸ್ಟ್ ನೋಡಿ ಹೇಳಿದ್ರು, ಹೇಳಿ ಮತ್ತೆ ಕುಡಿಯೋಕ್ಕೆ ನೀರಿರಲಿಲ್ಲ. ಬೆಳಿಗ್ಗೆ ಅವ್ರು ಹೋಗಿ ನಮ್ಮ ಮನೆಯವರು ರಿಟರ್ನ್ ಬಂದಿದ್ದರು, ಅಲ್ಲಿ ನೀರು ಬರ್ತಾಯಿಲ್ಲ ಅಂತ. ಮತ್ತು ಈಗ ಹೋಗ್ಬಿಟ್ಟು ಒಂದು ಕ್ಯಾನಷ್ಟು ನೀರು ತಂದಾಕಿದ್ರು. ಈಗ ನಾನು ಇರೋವಂಥ ಹೀರೆಕಾಯಿ ಎಲ್ಲನೂ ಆ ರೀತಿ ಅದ್ದಿ ಫುಲ್ ಬಾಣಲಿ ಫುಲ್ ಹಾಕಿ ನೋಡಿ. ಸೊ ಒಂದೊಂದು ಸಾರಿ ಈ ರೀತಿ ಫ್ರೈ ಮಾಡಿಬಿಟ್ರೆ ಬೇಗ ಆಗುತ್ತೆ ಅಂತ ಫುಲ್ಲಾಗಿ ಹಾಕ್ಬಿಟ್ಟಿದ್ದೀನಿ. ಸೊ ಈಗ ಇದನ್ನು ನಾವು ಜಾಸ್ತಿ ಉರಿಲಿ ಬೇಯಿಸ್ಕೊಬಾರ್ದು, ಯಾಕಂದರೆ ಅದರಲ್ಲಿ ಹೀರೆಕಾಯಿ ಬೇಯಬೇಕಲ್ಲ. ಸೊ ಮೀಡಿಯಮ್ಗಿಂತಲೂ ಇನ್ನೊಂದು ಚೂರು ಕಡಿಮೆ ಇಟ್ಕೋಬೇಕು. ಆ ರೀತಿ ಸ್ಲೋ ಆಗೇ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡ್ಕೋಬೇಕು. ಅಂದರೆ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ತಿರುಗಿಸಿ 2 ಸೈಡೂ ಆ ರೀತಿ ಫ್ರೈ ಮಾಡ್ಕೊಂಡ್ರೆ ಒಳಗಡೆ ಇರುವಂಥ ಹೀರೆಕಾಯಿ ಚೆನ್ನಾಗಿ ಬೆಂದುಬಿಡುತ್ತೆ ಬಿಸಿ ಎಣ್ಣೆಗೆ. ಆವಾಗ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನಾನು ಹೇಳಿರೋ ಪ್ರಕಾರ ವೀಡಿಯೋದಲ್ಲಿ ಹೇಳಿದ್ದೀನಲ್ಲ ಆಗಲೇ, ಅದ್ರ ಪ್ರಕಾರ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ. ಪರವಾಗಿಲ್ಲ, ನಾನು ವೀಡಿಯೋಸಲ್ಲಿ ನಾನು ಯಾವುದೇ ಒಂದು ಸಾಂಬಾರು ರೆಸಿಪಿ ಶೇರ್ ಮಾಡ್ಕೊಳ್ಳಿ, ಏನಾದರೂ ಶೇರ್ ಮಾಡ್ಕೊಳ್ಳಿ, ಅದನ್ನು ಟ್ರೈ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂತು ಅಂತಂದು ಹೇಳಿದ್ದೀರಾ. ಪರವಾಗಿಲ್ಲ, ನಮ್ಮಂಥವ್ರ ವೀಡಿಯೋಸು ನಮ್ಮಂಥ ರೆಸಿಪಿ ನೋಡಿಬಿಟ್ಟು ಟ್ರೈ ಮಾಡಿರೋರು ಇದ್ದಾರಲ್ಲ, ತುಂಬ ಖುಷಿಯಾಗುತ್ತೆ ನನಗೆ. ಅದಕ್ಕೋಸ್ಕರ ನಾನು ಇನ್ಮೇಲೆ ನನಗೆ ಬರುವಂಥ ರೆಸಿಪಿಗಳೆಲ್ಲ ಶೇರ್ ಮಾಡ್ಕೊಳ್ಳೋಣ ವೀಡಿಯೋಸಲ್ಲಿ ಅಂತ ಅನ್ನಿಸ್ತು. ಅದಕ್ಕೆ ಒಂದೊಂದಾಗಿ ಟ್ರೈ ಮಾಡ್ತಾ ಇದ್ದೀನಿ ಈ ಮಧ್ಯೆ. ಇನ್ಮೇಲೆ ಪಕ್ಕ ನಾನು ತಪ್ಪದೆ ಎಲ್ಲ ಶೇರ್ ಮಾಡ್ಕೊತೀನಿ. ಸೊ ನನ್ನ ಅಡುಗೆಗಳು ಇಷ್ಟಪಡ್ತೀರಾ, ಟೇಸ್ಟ್ ತುಂಬ ಚೆನ್ನಾಗಿತ್ತು, ನಾವು ಟ್ರೈ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಖುಷಿ ಆಯಿತು. ಹಾಗೆ ಪುಳಿಯೋಗರೆ ಪೌಡ್ರು ಯಾವ ರೀತಿ ಮಾಡ್ತೀರಾ ನಮಗೆ ತೋರಿಸಿ ಅಂತ ಹೇಳಿದ್ರಿ ಒಬ್ಬರು ಸಿಸ್ಟರು. ಸಾರಿ, ನಾನು ಪುಳಿಯೋಗರೆ ಪೌಡ್ರು ಆ ರೀತಿ ಮನೆಯಲ್ಲೇನ ಏನು ರೆಡಿ ಮಾಡಿಲ್ಲ, ಅದಕ್ಕೋಸ್ಕರ ಶೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ನಾನು ಅಂಗಡಿಯಿಂದ ತಂದೆ ಮಾಡೋದು, ಆ ರೆಸಿಪಿ ಶೇರ್ ಮಾಡ್ಕೊಳಕ್ಕಾಗಲ್ಲ, ಸಾರಿ. ಹಾಗೆ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ಈ ರೀತಿ ಅಡುಗೆಗಳೆಲ್ಲ ತಿಂದರೆ ಎಷ್ಟು ಖುಷಿ ಅನಿಸುತ್ತವಲ್ಲ ಮನಸ್ಸಿಗೆ, ನಿಜ ತುಂಬ ಖುಷಿ ಅನಿಸುತ್ತೆ. ಒಟ್ಟಿಗೆ ಕುತ್ಕೊಂಡು ಈ ರೀತಿ ಅಡುಗೆಗಳೆಲ್ಲ ಟ್ರೈ ಮಾಡಿ ಮನೆಯಲ್ಲಿ ಮಕ್ಕಳು ಗಂಡನ ಜೊತೆ ಎಲ್ಲ ಊಟ ಮಾಡಿದ್ರೆ ನಿಜ ಅದರಷ್ಟು ಖುಷಿ ನೆಮ್ಮದಿ ಇನ್ಯಾವುದೂ ಇರಲ್ಲ. ಸೊ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ. ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ